ಪಹಲ್ಗಾಮ್ನಲ್ಲಿ 6-7 ಉಗ್ರರು ಅಟ್ಟಹಾಸವನ್ನೇ ಮೆರೆದಿದ್ದಾರೆ, ರಕ್ತ ಹರಿಸಿದ್ದಾರೆ. AK-47 ಗನ್ ಹಿಡಿದು ಬಂದಿದ್ದಂತ ನರ ರಾಕ್ಷಸರಿವರು ಸಿಕ್ಕವರ ಮೇಲೆ ಫೈರಿಂಗ್ ಮಾಡಿ ಕ್ರೌರ್ಯ ಮೆರೆದಿದ್ದಾರೆ. ಪ್ರವಾಸಿಗರ ಮೇಲೆ ಮನಬಂದಂತೆ ಗುಂಡಿನ ದಾಳಿಯಾಗಿದೆ. ರಕ್ತದೋಕುಳಿ ಹರಿಸಿದ್ದ ಪಾಪಿಗಳಿಗಾಗಿ ಇದೀಗ ಹುಡುಕಾಟ ಆರಂಭ ಆಗಿದೆ. ಉಗ್ರರನ್ನ ಹೊಸಕಿ ಹಾಕೋದಕ್ಕೆ ಸೇನೆ ಆಪರೇಷನ್ ಶುರುವಿಟ್ಟುಕೊಂಡಿದೆ. ಯಾವುದೇ ಕಾರಣಕ್ಕೂ ಇಂಥ ಪಾಪಿಗಳನ್ನ ಬಿಡಬಾರದು ಅನ್ನುವಂತ ಕೂಗು ದೇಶದಾದ್ಯಂತ ಕೇಳಿ ಬರ್ತಾ ಇದೆ. ಕಾಶ್ಮೀರ್ ಬಂದ್ ಆಗಿದೆ. ಅಲ್ಲಿದ್ದಂತ ಪ್ರವಾಸಿಗರು ವಾಪಸ್ ಆಗ್ತಾ ಇದ್ದಾರೆ. ನಿಜಕ್ಕೂ ಅಟ್ಟಹಾಸವನ್ನೇ ಮೆರೆದಿದ್ರು. ಯಾವುದೇ ಪರಿವಿಲ್ಲದೆ ಹಾಯಾಗಿದ್ದಂತ ಪ್ರವಾಸಕ್ಕೆ ಹೋಗಿದ್ದಂತ ನೂರಾರು ಕುಟುಂಬಗಳು ಆ ಪ್ರದೇಶದಲ್ಲಿ ಕುಳಿತಿದ್ರು. ಒಂದಷ್ಟು ಜನ ಊಟ ಮಾಡ್ತಾ ಇದ್ರು, ಆ ವೀಕ್ಷಣೆಯಲ್ಲಿ ಮಗ್ನನಾಗಿದ್ರು. ಅಭಿ, ಸೈಡ್ ತಗೊಳ್ಳೋದು ಬೆಟರಾ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರಾ? ಚಿಂತೆ ಯಾಕೆ? ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಅಂತ ಸಂದರ್ಭದಲ್ಲೇ ಗುಂಡಿನ ದಾಳಿ ನಡೆದಿದೆ. ನೋಡಿ, ಮೃತದೇಹದ ದೃಶ್ಯಗಳು ಎಂತವರ ಕಣ್ಣಲ್ಲೂ ಕಣ್ಣೀರು ತರಿಸುತ್ತೆ. ಹಾಗಾಗಿ ಇಡೀ ದೇಶದಲ್ಲಿ ಕೂಗು ಕೇಳಿ ಬರ್ತಾ ಇದೆ, ಈ ಉಗ್ರರನ್ನ ಯಾವುದೇ ಕಾರಣಕ್ಕೂ ಬಿಡಬಾರದು ಅಂತ. ಉಗ್ರರ ಅಟ್ಟಹಾಸಕ್ಕೆ ರಕ್ತ ಹರಿದಿದೆ. ಕಣ್ಣೆದುರೇ ಮನೆಯ ಯಜಮಾನನ ಕಳೆದುಕೊಂಡು ಯಾವ ರೀತಿಯಾಗಿ ಗೋಳಾಡ್ತಾ ಇದ್ದಾರೆ ನೋಡಿ ಕುಟುಂಬಸ್ಥರು. ತಾಯಿ, ಹೆಂಡತಿ, ಮಕ್ಕಳು ಕಣ್ಣೀರು ಹಾಕಿದ್ದಾರೆ. ಇನ್ನು ಗುಂಡಿನ ದಾಳಿಯ ದೃಶ್ಯಗಳನ್ನ ಉಗ್ರರು ರೆಕಾರ್ಡ್ ಮಾಡಿದ್ದಾರೆ. ಗುಂಡಿಕ್ಕಿ ಕೊಲ್ಲುವಂತ ದೃಶ್ಯಗಳನ್ನ ಸೆರೆ ಹಿಡಿದು ಕ್ರೌರ್ಯ ಮೆರೆದಿದ್ದಾರೆ. ಬಾಡಿ ಕ್ಯಾಮೆರಾಗಳನ್ನ ಹಾಕೊಂಡಿದ್ರು ಈ ನರರಾಕ್ಷಸರು. ಈ ದಾಳಿಯ ನಂತರದಲ್ಲಿ ಲೊಕೇಶನ್ ಬದಲಾಯಿಸಿದ್ದಾರೆ ಕ್ರಿಮಿಗಳು. ಉಗ್ರರನ್ನ ಸೆರೆ ಬಡಿಯೋದಕ್ಕೆ ಸೇನಾಪಡೆ ಆಪರೇಷನ್ ಶುರುವಿಟ್ಟುಕೊಂಡಿದೆ. ನೋಡಿ, ಬಾಡಿ ಕ್ಯಾಮೆರಾಗಳನ್ನ ಹಾಕೊಂಡು ಬಂದಿದ್ದಾರೆ. ತಾವು ಮಾಡಿರುವಂತ ಕೃತ್ಯ ಎಂಥದ್ದು ಅನ್ನೋದಕ್ಕೆ ಸಾಕ್ಷಿಯಾಗಿ ಗುಂಡಿಕ್ಕಿ ಕೊಲ್ಲುವಂತ ದೃಶ್ಯಗಳನ್ನ ಸೆರೆ ಹಿಡಿದು ಕ್ರೌರ್ಯ ಮೆರೆದಿದ್ದಾರೆ. ಇಷ್ಟೆಲ್ಲ ದಾಳಿಯಾದ ನಂತರದಲ್ಲಿ ಲೊಕೇಶನ್ ಅನ್ನ ಬದಲಾಯಿಸಿದ್ದಾರೆ ಕ್ರಿಮಿಗಳು. ಇದೀಗ ಎಲ್ಲೇ ಅಡಗಿದ್ರೂ ಕೂಡ ಅವ್ರನ್ನ ಸೆರೆ ಬಡಿಯೋದಕ್ಕೆ ಸೇನಾಪಡೆ ಸಿದ್ಧವಾಗಿದೆ. ಕಾರ್ಯಾಚರಣೆ ಆರಂಭ ಆಗಿದೆ ಈಗಾಗಲೇ. ಪಹಲ್ಗಾಮ್, ಜಮ್ಮು ಕಾಶ್ಮೀರದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಲ್ಲ, ಇದೀಗ ಅಲ್ಲಿ ನೀರವ ಮೌನ. ಅಂಗಡಿ ಮುಂಗಟ್ಟುಗಳೆಲ್ಲವೂ ಕೂಡ ಬಂದಾಗಿದೆ. ಇದು ದಾಳಿ ನಡೆದ ನಂತರದ ದೃಶ್ಯಗಳನ್ನು ಕೂಡ ನೀವು ಗಮನಿಸಬಹುದು. ಮತ್ತೊಂದು ಕಡೆ ದಾಳಿಯ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಪ್ರವಾಸಿಗರು ಕಿರುಚಾಡಿದ್ರು, ಯಾವ ರೀತಿಯಾಗಿತ್ತು ಅಲ್ಲಿಯ ಸ್ಥಿತಿ ಅನ್ನೋದನ್ನ ಗಮನಿಸಬಹುದು.